ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿರುವಂಥ ತೆಂಗಿನಕಾಯಿಂದ ಕಳಶದ ಕಾಯಿಂದ ಹೇಗೆ ಕಾಯಿ ಪಾಯಸ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಕಾಯಿನ ನೀಟಾಗಿ ಒಡ್ಕೊಂಬಿಡಿ. ಒಡ್ಕೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಪೀಸ್ ಆದರೆ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ತುರ್ಕೊಂಬಿಡಿ. ನಾನು ಕಟ್ ಮಾಡಿದ್ದೀನಿ. ಇಲ್ಲಿ 3/4 ಬೌಲಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಅಕ್ಕಿನ ನೀರಲ್ಲಿ ನೆನೆಯೋಕ್ಕಿಟ್ಟಿದ್ದೀನಿ. 1 ಟೀ ಸ್ಪೂನಷ್ಟು ಗಸಗಸೆ, 2 ಏಲಕ್ಕಿ, ಸ್ವಲ್ಪನೇ ತುಪ್ಪ. ಇವಾಗ ಮೊದಲಿಗೆ ಕಾಯಿನ ಮಿಕ್ಸಿ ಜಾರಲ್ಲಿ ಹಾಕಿ 1 ಏಲಕ್ಕಿನ ಹಾಕಿ ರುಬ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನೆನೆಸಿರೋ ಅಂಥ 1 ಟೀ ಸ್ಪೂನ್ ಆಗುವಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿ ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ನುಣ್ಣಗೆ ರುಬ್ಕೊಂಡ್ಬಿಡೋಣ. ಅದಕ್ಕೆ ಗಸಗಸೆ ಕೂಡ ನಾನು ಹಾಕೋತಾ ಇದ್ದೀನಿ. ತುಂಬಾ ರುಚಿಯಾದಂಥ ಪಾಯಸ ಆಗುತ್ತೆ. ಇಲ್ಲಿ ನೋಡಿ, ನುಣ್ಣಗೆ ನೀಟಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡೋಣ. ಆಮೇಲೆ ಬೆಲ್ಲ ಹಾಕ್ಕೊಳ್ಳೋಣ. ಇವಾಗ 1 ಕುದಿ ಬರೋಷ್ಟು ಕುದಿಸಿದ್ರೆ ಸಾಕು. ಬೆಲ್ಲ ನೀಟಾಗಿ ಕರಗಿ 1 ಕುದಿ ಬಂದರೆ ಸಾಕು. ನಾನು ಸ್ಲಿಮ್ಮಲ್ಲೇ ಇಟ್ಟು ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಬೇಗನೆ ಕೂಡ ನಿಮಗೆ ಆಗುತ್ತೆ. ಇಲ್ಲಿ ಸೈಡಲ್ಲಿ ನಾನು 1-2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ಇದು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಆದಮೇಲೆ ಫಸ್ಟಿಗೆ ನೀವು ದ್ರಾಕ್ಷಿ ಹಾಕಬೇಡಿ, ಗೋಡಂಬಿ ಬಾದಾಮಿನ ಹಾಕಿ ಲಾಸ್ಟಲ್ಲಿ ದ್ರಾಕ್ಷಿ ಹಾಕ್ಕೊಳ್ಳಿ. ಯಾಕಂದರೆ ದ್ರಾಕ್ಷಿ ಬೇಗನೆ ಫ್ರೈ ಆಗಿಬಿಡುತ್ತೆ. ನಾನು ಸ್ಲಿಮ್ಮಲ್ಲಿಟ್ಟೆ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಫ್ರೈ ಆಗಿದೆ. ಇವಾಗ ಕುದ್ದಿರೋ ಅಂಥ ಪಾಯಸಕ್ಕೆ ಹಾಕ್ಕೊಳ್ಳೋಣ. ರೆಡಿಯಾಗಿದೆ ನೋಡಿ, ಕಳಶಕ್ಕಿಟ್ಟಿರುವಂಥ ತೆಂಗಿನಕಾಯಿಯ ಪಾಯಸ. ತುಂಬಾ ಟೇಸ್ಟಾಗಿರುತ್ತೆ. ಆಮೇಲೆ ಬೇಗನೆ ಮಕ್ಳಿಗೂ ಕೊಟ್ಟರು ಕುಡಿತಾರೆ, ದೊಡ್ಡವರು ಕುಡಿತಾರೆ. ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಕಮೆಂಟ್ಸಲ್ಲಿ ಹೇಳಿ. ನಿಮ್ಮನೆಯಲ್ಲೂ ಮಾಡಿದಾಗ ಕಾಯಿ ಪಾಯಸ ಹೇಗೆ ಬಂದಿತ್ತು ಅಂತ ಹೇಳಿ. ನೋಡಿ, ರೆಡಿಯಾಗಿದೆ ಕಳಶಕ್ಕಿಟ್ಟಿರುವಂಥ ಕಾಯಿ ಪಾಯಸ. ಈ ಥರನೇ ನಿಮ್ಮನೇಲೂ ಕೂಡ, ನಿಮ್ಮನೇಲಿ ಕಳಶದ ಕಾಯಿ ಇತ್ತಂದರೆ ಇದೇ ಥರ ಪಾಯಸ ಮಾಡ್ಕೊಂಡು ಕುಡೀರಿ. ತುಂಬಾ ಟೇಸ್ಟಾಗಿರುತ್ತೆ. ನೋಡಿ, ತುಂಬ ರುಚಿಯಾಗಿ ಕೂಡ ಬಂದಿದೆ. ತುಂಬ ಸಮಯನೂ ತಗೊಳ್ಳಲ್ಲ, ಬೇಗನೆ ಆಗುವಂಥ ಪಾಯಸ ಇದು. झटपट ಅಂತ ಮಾಡ್ಕೊಂಡ್ಬಿಡ್ಬೋದು ಪಾಯಸನ. ಸೂಪರಾಗಿ ಬಂದಿದೆ. ನಿಮ್ಮ ಮನೇಲಿ ಒಂದು ಸರ್ತಿ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲಿ ಮಾಡಿದಾಗ ಹೇಗೆ ಬಂತು ಅಂತ. ನನ್ನ ಚಾನಲ್ಗೆ ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.